ಜೀವನ ಕಲಿಸಿದ ಪಾಠಕ್ಕಿಂತ ನಂಬಿದವರು ಕಲಿಸಿದ ಪಾಠ ಮುಖ್ಯ. ಏಕೆಂದರೆ ಜೀವನ ಕಲಿಸಿದ ಪಾಠ ಸ್ಫೂರ್ತಿ ಹುಟ್ಟಿಸುತ್ತದೆ, ಆದರೆ ನಂಬಿದವರು ಕಲಿಸಿದ ಪಾಠ ಸ್ಫೂರ್ತಿಯನ್ನು ಪರಿಪೂರ್ಣಗೊಳಿಸುವ ಛಲ ಹುಟ್ಟಿಸುತ್ತದೆ. ಹಾಯ್ ಎಲ್ರಿಗೂ ನಮಸ್ತೆ. ಇದು ನನ್ನ 35 ಡೇಸ್ ಚಾಲೆಂಜ್ನ 13th ಡೇ ಆಫ್ ಮಿನಿ ವ್ಲಾಗ್. ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನನ್ನ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಆ್ಯಂಡ್ ಇನ್ನೂ ಇನ್ಸ್ಟಾದಲ್ಲಿ ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಬೇಗ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಜ್ವರ ಅಂತೂ ಇನ್ನೂ ಕಡಿಮೆ ಆಗಿರಲಿಲ್ಲ. ಬೆಳಗ್ಗೆ ಎದ್ದು ಗಾರ್ಗಲ್ ಮಾಡಿ ಇಂಟ್ರೋಗೊಂದು ವೀಡಿಯೋ ಬೇಕಿತ್ತು ಅಂಥೇಳಿ ಇಂಟ್ರೋ ವೀಡಿಯೋ ಮಾಡ್ಕೊಳ್ಳೋಕೆ ಫೋನ್ ಇಟ್ಟೋಗಿದ್ದೆ. ಅದು ನೋಡಿದ್ರೆ ಗಾಳಿಗೆ ಬಿದ್ದೇ ಹೋಯಿತು. ಫೋನ್ ಏನೂ ಆಗಿಲ್ಲ, ಬಟ್ ಸ್ಟ್ಯಾಂಡ್ ಅಂತೂ ಚಿಂದಿ ಚಿತ್ರಾನ್ನ ಆಗೋಗಿತ್ತು. ಬಟ್ ಸ್ಟಿಲ್ ಇಂಟ್ರೋ ವೀಡಿಯೋ ಬೇಕಾಗಿದ್ದರಿಂದ ಒಂದು ಜುಗಾಡ್ ಮಾಡಿ ಕೊನೆಗೂ ಈ ಇಂಟ್ರೋ ಮಾಡಿಕೊಂಡೆ. ನಾಳೆ ಎಕ್ಸಾಮ್ ಇದ್ದಿದ್ದರಿಂದ ಓದಲೇಬೇಕಾಗಿತ್ತು. ಆ್ಯಂಡ್ ಎಕ್ಸಾಮ್ ಇದ್ದಾಗ ಜ್ವರ ಬಂದರೆ ಅದರಷ್ಟು ವರ್ಸ್ಟ್ ಫೀಲಿಂಗ್ ಯಾವುದೂ ಇರಲ್ಲ. ಬಿಕಾಸ್ ಒಂದು ಕಡೆ ಓದೋಕ್ಕಾಗ್ತಿರಲ್ಲ, ಇನ್ನೊಂದು ಕಡೆ ಜ್ವರ. ಆ್ಯಂಡ್ ಇದು ಮಾತ್ರ ವರ್ಸ್ಟ್ ಫೀಲಿಂಗ್ ಆಗಿತ್ತು. ಬಟ್ ಸ್ಟಿಲ್ ಓದಲೇಬೇಕಾಗಿತ್ತು. ಹಾಗೆ ಓದ್ಕೊಂಡು ಮಲ್ಕೊಬಿಟ್ಟೆ. ಆಮೇಲೆ ಮತ್ತೆ ಸಂಜೆ ಎದ್ದು ಮತ್ತೆ ನೆಕ್ಸ್ಟ್ ಲೆವೆಲ್ ಜ್ವರ ಬಂದುಬಿಟ್ಟಿತ್ತು. ಆದರೂ ಇನ್ನೂ 4-5 ಲೆಸನ್ ಇದ್ದಿದ್ದರಿಂದ ಓದಬೇಕಿತ್ತು. ಹಾಗೆ ಸುಮ್ಮನೆ ನೋಡ್ಕೊಂಡು ಓದ್ಕೊತಿದ್ದೆ, ಬಿಕಾಸ್ ನಾಳೆ ಲಾಸ್ಟ್ ಎಕ್ಸಾಮ್ ಆಗಿತ್ತು. ಆ್ಯಂಡ್ ಫೈನಲ್ ಎಕ್ಸಾಮ್ ಕೂಡ ಆಗಿರೋದ್ರಿಂದ ಓದಲೇಬೇಕಾಗಿತ್ತು. ಇನ್ನೊಂದು ಕಡೆ ನನ್ನ ತಂಗಿಗೆ ಇನ್ನೂ ನೆಕ್ಸ್ಟ್ ಲೆವೆಲ್ ಜ್ವರ ಆಗಿತ್ತು. ವ್ಲಾಗ್ ಮಾಡೋಕ್ಕಾಗ್ತಿಲ್ಲ, ಬಟ್ ಕನ್ಸಿಸ್ಟೆನ್ಸಿ ಬ್ರೇಕ್ ಮಾಡಬಾರ್ದು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅಂಟಿಲ್ ಮೈ ನೆಕ್ಸ್ಟ್ ವ್ಲಾಗ್, ಸ್ಟೇ ಟ್ಯೂನ್ಡ್, ಬಾಯ್.